ಬಹಳ ಸೀರಿಯಸ್ ಆಗಿ ಇದನ್ನು ಗಮನಿಸಬೇಕು. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಇರೋಂಥ ಆ ರಾಮೇಶ್ವರಂ ಕೆಫೆ, ಆ ಸ್ಫೋಟಕದಿಂದ ಆದಂಥ ವಿಚಾರಗಳು ಅಲ್ಲಿಗೆ ಏನೋ ಸೀಮಿತ ಅನ್ನೋಂಥ ಸ್ಥಿತಿ ಇಲ್ಲ. ನಮ್ಮ ರಾಜ್ಯದ್ದಿರ್ಬೋದು, ನಮ್ಮ ದೇಶದ್ದಿರ್ಬೋದು, ಹಿಂದೂ ದೇವಸ್ಥಾನಗಳ ಧ್ವಂಸ, ಹಿಂದೂ ನಾಯಕರುಗಳ ಕೊಲೆ, ಇದು ಅವ್ರ ಗುರಿಯಾಗಿರಬೇಕಾದ್ರೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಚುನಾವಣಾ ಪ್ರಚಾರದವರು ತೊಡಗಿದ್ದಾರೆ. ಒಂದು ರಾಜಕೀಯ ಪಕ್ಷದ ನಾಯಕರವರು, ನಾನು ಅದ್ರ ಬಗ್ಗೆ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಆದರೆ ನೀವು ಆಡಳಿತನೂ ಮಾಡ್ತಾಯಿದ್ದೀರಿ, ನೆನಪಿಟ್ಕೊಳ್ಳಿ. ಬರೀ ಚುನಾವಣೆನೇ ಮಾಡ್ತಿಲ್ಲ, ರಾಜಕಾರಣ ಮಾಡೋಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡಿ. ಆದರೆ ಈಗ ಮತ್ತು ನಾಳೆ ಯಾವುದೋ ಒಂದು ಹಿಂದೂ ದೇವಸ್ಥಾನ ಧ್ವಂಸ ಆದರೆ, ಹಿಂದೂ ನಾಯಕರ ಹತ್ಯೆ ಆದರೆ, ಅದಕ್ಕೆ ಎಷ್ಟರ ಮಟ್ಟಿಗೆ ಈ ಧ್ವಂಸ ಮಾಡಬೇಕು ಅನ್ನೋಂಥ ಯೋಚನೆ ಮಾಡ್ತಿರೋಂಥ ವ್ಯಕ್ತಿಗಳಿದಾರಲ್ಲ, ಅವ್ರು ಎಷ್ಟರ ಮಟ್ಟಿಗೆ ಇದಕ್ಕೆ ಗುರಿ ಆಗ್ತಾರೋ ಅಷ್ಟೇ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಇರುತ್ತೆ. ಇದನ್ನು ಸರ್ಕಾರ ಗಮನಿಸಲಿಲ್ಲ ಅಂತಂದರೆ ಅದರಿಂದ ಆಗುವ ತೊಂದರೆಗಳಿಗೆ ಸರ್ಕಾರವೂ ಕೂಡ ಹೊಣೆಯಾಗಬೇಕಾಗುತ್ತೆ. ಇದಕ್ಕೋಸ್ಕರ ಈ ರೀತಿಯ ಉಗ್ರಗಾಮಿಗಳು ಯಾರ್ಯಾರಿದ್ದಾರೆ ಅದ್ರ ಬಗ್ಗೆ ಪೂರ್ಣ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು, ಅವ್ರ ಬಗ್ಗೆ ಪೂರ್ಣ ನಿಗಾ ಇಡಬೇಕು. ಈ ರೀತಿ ಹಿಂದೂ ದೇವಸ್ಥಾನಗಳ ಧ್ವಂಸ ಆಗೋದಾಗಲಿ, ಹಿಂದೂ ನಾಯಕರುಗಳ ಕಗ್ಗೊಲೆ ಆಗೋದಲ್ಲಿ ಅದನ್ನು ಯಾವುದೇ ಕಾರಣಕ್ಕೂ ಆಗಬಾರ್ದು. ಈ ದಿಕ್ಕಲ್ಲಿ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು ಅಂತ ಒತ್ತಾಯವನ್ನು ನಾನು ಈ ಸಂದರ್ಭ ಮಾಡೋಕ್ಕೆ ಇಷ್ಟಪಡ್ತೇನೆ. ಮತ್ತು ಎರಡನೇದು, ಸಂವಿಧಾನದ ಬಗ್ಗೆ ಮತ್ತು RSS ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತಾಡ್ತಾನೇ ಇದ್ದಾರೆ. ಅನೇಕ ವರ್ಷಗಳಿಂದ ಮಾತಾಡ್ತಾನೇ ಇದ್ದಾರೆ. ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅನ್ನೋಂಥ ಮಾತನ್ನು BJPಯವರು ಮಾಡ್ತಾ ಇದ್ದಾರೆ. RSS ಇದ್ರ ಬಗ್ಗೆ ಆಸಕ್ತಿ ಇದೆ. ಈ ರೀತಿ ಹುಚ್ಚುಚ್ಚು ಹೇಳಿಕೆಗಳನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ತುಂಬ ಸ್ಪಷ್ಟವಾಗಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ, ಸ್ವತಃ ಅಂಬೇಡ್ಕರ್ ಅವರು ಬಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅಂತಂದರೂ ನಾವು ಮಾಡಲ್ಲ. ಇಷ್ಟು ಸ್ಪಷ್ಟವಾಗಿ ಹೇಳಿದ್ರು ಕೂಡ ಇವರು ಯಾಕೆ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆಗಳು ಮತ್ತೆ ಮತ್ತೆ ಕೊಡ್ತಿದ್ದಾರೋ, RSS ಬಗ್ಗೆ ಮಾತಾಡಲಿಲ್ಲ ಅಂದರೆ ಅವ್ರಿಗೆ ತಿಂದಿದ್ದು ಅರಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನೀವು ಚುನಾವಣಾ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ನೀವು RSS ಬಗ್ಗೆ ನೀವು ಮಾತಾಡೋದ್ರಿಂದ ನಿಮಗೇನು ವೋಟ್ ಜಾಸ್ತಿ ಆಗಿಬಿಡುತ್ತೆ ಅನ್ನೋಂಥ ಭ್ರಮೆಯಲ್ಲಿದ್ದೀರಿ. ನೀವು RSSನ ಎಷ್ಟು ಟೀಕೆ ಮಾಡ್ತೀರೋ ಅಷ್ಟು ನಿಮಗೆ ತೊಂದರೆನೇ ನಿಮಗೆ. ಈ ರಾಜ್ಯದ, ಈ ದೇಶದ ಹಿಂದೂಗಳು RSSನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೇನೆ, RSSನ್ನು ಟೀಕೆ ಮಾಡೋದು ಬಿಡಿ. ಸಂವಿಧಾನದ ಬಗ್ಗೆ ಪೂರ್ಣ ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಮೋದಿನೇ ಹೇಳಿರಬೇಕಾದ್ರೆ ಸಂವಿಧಾನವನ್ನು ದುರುಪಯೋಗ ಯಾಕೆ ಮಾಡ್ಕೊಳಕ್ಕೆ ಹೋಗ್ತೀರಿ? ಅದಕ್ಕೋಸ್ಕರ ಇದು ಒಳ್ಳೆಯದಲ್ಲ. ನಿಮ್ದು ಏನು ಉಳಿದಿದ್ದಲ್ಲ ಇದೆಯಲ್ಲ, ನಿಮ್ಮ ಗ್ಯಾರಂಟಿ ಹೇಳ್ಕೊಂಡು ಹೊಂಟಿದ್ದೀರಲ್ಲ, ಅದನ್ನು ಹೇಳ್ಕೊಂಡು ಹೊರಡಿ, ನಾನು ಬೇಡ ಅನ್ನಲ್ಲ. ಆದರೆ ಸಂವಿಧಾನದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ, RSS ಪೂರ್ಣ ಅದ್ರ ಬಗ್ಗೆ ಒಪ್ಪಿಗೆ ಇದೆ, ಯಾವುದೇ ಬದಲಾವಣೆಗಳಿಲ್ಲ. RSSನ ಬಗ್ಗೆ ಸಂವಿಧಾನದ ಹೆಸರನ್ನ ದುರುಪಯೋಗ ಮಾಡಿಕೊಂಡು RSSನ ಟೀಕೆ ಮಾಡಬೇಡಿ, ಈ ಪ್ರಾರ್ಥನೆ ನಾನು ಮಾಡ್ತೀನಿ. ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆಯೂ ಕೂಡ ಹಗುರವಾಗಿ ದಯವಿಟ್ಟು ಮಾತಾಡಬೇಡಿ ಅಂತ ಪ್ರಾರ್ಥನೆ. ನಾನು ಯಾಕೆ ಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದನ್ನು ಪೂರ್ಣ ರಾಜಕಾರಣ ಮಾಡೋಕ್ಕೆ ಹೊರಟಿದ್ದಾರೆ. ಸಂವಿಧಾನದ ಬಗ್ಗೆ, ಸಂವಿಧಾನವನ್ನು ತಿದ್ದುಪಡಿ ಮಾಡಿಬಿಡ್ತಾರೆ, ಇವ್ರದ್ದು ಅದೊಂದೇ ಅಜೆಂಡಾ, ಇದಕ್ಕೆ RSS ಇದಕ್ಕೆ ಬೆಂಬಲ ಇದೆ. ಈ ರೀತಿ ದಯವಿಟ್ಟು ಟೀಕೆಗಳು ಮಾಡೋಂಥ ಹೋಗಬೇಡಿ. ಯಾವ ಕಾರಣಕ್ಕೂ ಇದು ನಿಮ್ಮ ಒಳ್ಳೆಯದಾಗಲ್ಲ, ನಿಮ್ಮ ರಾಜಕಾರಣಕ್ಕೂ ಕೂಡ ಇದು ಕುತ್ತು ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. BJP ಅಂದರೆ RSS ಅಂದರೆ BJP ಅಲ್ಲ. RSSನಲ್ಲಿ ಯಾವ ಪಕ್ಷಕ್ಕೆ ಹೋದರೂ RSSಲ್ಲಿ ಇರ್ತಾರೆ, ಪಕ್ಷೇತರರು RSSಲ್ಲಿ ಇರ್ತಾರೆ, ರಾಜಕಾರಣದಲ್ಲಿ ಇಲ್ಲದೇ ಇರೋರು RSSಲ್ಲಿ ಇರ್ತಾರೆ, ಸರ್ಕಾರಿ ನೌಕರಲ್ಲಿರೋರು RSSನಲ್ಲಿ ಇರ್ತಾರೆ, ಎಲ್ಲರೂ ಇರ್ತಾರೆ RSSನಲ್ಲಿ. ಆದರೆ BJP ಮೆಂಬರ್ಸ್ ಯಾರು ಇರ್ತಾರೋ ಅವ್ರು ಮಾತ್ರ BJP. RSS ಎಲ್ಲರೂ BJP ಮೆಂಬರ್ ಅಲ್ಲ. BJP ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು 10 ಕೋಟಿಗೂ ಹೆಚ್ಚಿಗೆ ಸದಸ್ಯರನ್ನ ಪಡೆದಿರೋಂಥ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿ BJP ಮಾತ್ರ ಈ ದೇಶದಲ್ಲಿ. ಇನ್ಯಾವ ಪೊಲಿಟಿಕಲ್ ಪಾರ್ಟಿ ಕೂಡ ಇಷ್ಟೊಂದು ಮೆಂಬರ್ಶಿಪ್ ಮಾಡಿಲ್ಲ. ಆದರೆ RSS ಸಂಬಂಧವೇ ಇಲ್ಲ.
RSS ಒಂದು ಮೆಂಬರ್ ಆಗಬೇಕು ಅಂತ ಇಲ್ಲೇ ಇಲ್ಲ. BJP ಬೇರೆ, RSS ಬೇರೆ. ಹಿಂದೂ ಧರ್ಮವನ್ನು ಯಾರು ಒಪ್ತಾರೋ, ಈ ದೇಶದ ರಾಷ್ಟ್ರಭಕ್ತಿನಲ್ಲಿ ಯಾರು ಮುಂಚೂಣಿಯಲ್ಲಿರ್ತಾರೋ ಅವ್ರನ್ನ RSS ಮೆಚ್ಚುತ್ತೆ. ನಾನು ಹೋಗಿದ್ದೆ ಅಂದೆ, ಸಾಯ ತನಕ ಹೋಗ್ತೀನಿ. ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ನಾನು ಅದಕ್ಕೆ ಹೇಳ್ತಿರೋದು, RSS ತೀರ್ಮಾನ RSS ಮಾಡುತ್ತೆ. RSSನ ಕಾರ್ಯಕರ್ತರು ಎಲ್ಲರೂ ಅಲ್ಲ. ಹೂನಣ್ಣ, ನಾನು ತಗೊಂಡ್ರಂಥ ಒಂದು ಹೆಜ್ಜೆ ಇದು RSSನ ತುಂಬ ಜನ ಮೆಚ್ಚುಗೆ ಇದೆ. ಅದು ಒಂದು ವಾಕ್ಯ ಇದೆ, ಇದು ನೋಟ್ ಮಾಡಿ. ಸಂಘ ಕುಚ್ ನಹಿ ಕರೇಗಾ, ಸ್ವಯಂ ಸೇವಕ್ ಸಬ್ ಕುಚ್ ಕರೇಗಾ. ಸಂಘ ಏನೂ ಮಾಡೋದಿಲ್ಲ. ಸ್ವಯಂ ಸೇವಕ ಧರ್ಮ ಉಳಿಸೋ ದಿಕ್ಕಿನಲ್ಲಿ, ರಾಷ್ಟ್ರಭಕ್ತಿ ಬೆಳೆಸೋ ದಿಕ್ಕಲ್ಲಿ ಏನೇನು ಬೇಕೋ ಎಲ್ಲವನ್ನೂ ಮಾಡ್ತಾನೆ ಸ್ವಯಂ ಸೇವಕ. ಅದಕ್ಕೆ ಹೇಳೋದು, ಸಂಘ ಇದನ್ನು ಗುರೂಜಿಯವರು ಹೇಳಿರೋದು, 2ನೇ ಸರ್ಸಂಘ ಚಾಲಕ ಗುರೂಜಿಯವರು ಹೇಳಿರೋದು. ಸಂಘ ಕುಚ್ ನಹಿ ಕರೇಗ, ಸ್ವಯಂ ಸೇವಕ್ ಸಬ್ ಕುಚ್ ಕರೇಗ. ಅವನು ಏನೇನು ಬೇಕೋ ದೇಶದ ಹಿತದೃಷ್ಟಿಯಿಂದ, ಧರ್ಮದ ಹಿತದೃಷ್ಟಿಯಿಂದ ಅವನು ಮಾಡ್ತಾ ಹೋಗ್ತಾನೆ. ಸಂಘ ಏನು ಮಾಡುತ್ತೆ? ಸಂಸ್ಕಾರ ಕೊಡುತ್ತೆ. ನೀವು ಬಿಟ್ಟು ಇದು ಉಳಿದಿದ್ದೆಲ್ಲ ಬಿಟ್ಟು ಸ್ವಯಂ ಸೇವಕರಿಗೆ. ಇವತ್ತು ನಾನು BJP, ನಾನು ಪಕ್ಷೇತರ ನಿಂತಿದ್ದೀನಿ, ಇದಕ್ಕೂ RSS ಸಂಬಂಧ ಇಲ್ಲ. RSS ನನಗೆ ಏನು ಹೇಳ್ಕೊಟ್ಟಿದೆ? ನೀನು ಯಾವ ಕ್ಷೇತ್ರದ ಕೆಲಸ ಮಾಡ್ತೀಯೋ ಅದು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾಗಿರಬೇಕು ಅಂತ RSS ನಂಗೆ ಹೇಳ್ಕೊಟ್ಟಿರೋದ್ರಿಂದ ಈ ಕ್ಷೇತ್ರದಲ್ಲಿ, ಪೊಲಿಟಿಕಲ್ ಕ್ಷೇತ್ರದಲ್ಲಿ, BJPನಲ್ಲಿ ಪರಿಶುದ್ಧ ಮಾಡೋ ದಿಕ್ಕಿನಲ್ಲೆಲ್ಲ ಪ್ರಯತ್ನ ನಡೆಸ್ತಾ ಇದ್ದೇನೆ. ಕುಟುಂಬ ರಾಜಕಾರಣವನ್ನು ಯಾವುದೇ ಕಾರಣಕ್ಕೂ ಅಪ್ಪ ಮಕ್ಕಳ ಕೈಯಲ್ಲಿ ಇರಬೇಕು ಅನ್ನೋದನ್ನು ಮೋದಿಯವರೇ ಹೇಳ್ತಿರೋದು ಬೇಡ ಅಂತ. ಹಾಗಾಗಿ ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ನಾನು ಏನು ದಾರಿದೀಪ ಸಿಕ್ಕಿದೆಯೋ ಆ ದಿಕ್ಕಲ್ಲಿ ನಮ್ಮ ಪ್ರಯತ್ನ ಮುಂದುವರಿಸ್ತೀನಿ. ನನಗೆ ಭಾಳ ರಾಜ್ಯಪಾಲರು ಹುದ್ದೆ ಕೊಟ್ಟಾಯಿತು, ಅನೇಕ ರಾಜ್ಯಗಳಿಗೆ ಹೋಗ್ಬಿಟ್ಟು ಬಂದಾಯಿತು. ನನ್ನ ಮಗ MP ಎಲ್ಲ ಕಡೆನೂ ಆಗಾಯಿತು. ಈಗ MLC ಒಂದು FC ತುಂಬ ಸರಿ ಆಯಿತು. ಹಂಗಾಗಿ ಇವೆಲ್ಲ ಇದ್ಯಾವುದು ನಾನು ಇಷ್ಟಪಡಲ್ಲ ಅಂತ BJPಯ MLA ಆದಂಥ ಸಂದರ್ಭದಲ್ಲಿ ಈ ಬಾರಿ ಚುನಾವಣೆ ನೀನು ನಿಲ್ಕೂಡ್ದು ಅಂತ ಕೇಂದ್ರದಿಂದ ಸೂಚನೆ ಬಂದಿದ್ದ ದಿನವೇ ಹೇಳಿದೆ, ನಾನು ರಾಜ್ಯಪಾಲ ಆಗಲ್ಲ, ನಾನು ಯಾವುದೇ MLC ರಾಜ್ಯಸಭೆ ನಾನು ಇಷ್ಟಪಡಲ್ಲ, ನಾನು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಬಹಿರಂಗವಾಗೂ ಹೇಳಿದ್ದೀನಿ, ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹೇಳಿದ್ದೀನಿ. ಆದರೆ ಮಾನ್ಯ ಯಡಿಯೂರಪ್ಪನವ್ರಿಗೆ ನಾನು ಸಂಘಟನೆ ಕೆಲಸ ಮಾಡೋದು ಇಷ್ಟ ಇಲ್ಲ. ಅವ್ರ ಮಗನಿಗೆ ತಂದು ಅಧ್ಯಕ್ಷರು ಮಾಡಿದ್ರು, 6 ತಿಂಗಳು ಖಾಲಿ ಇಟ್ಟು. ಅದಕ್ಕೋಸ್ಕರ ಹೇಳ್ತೀನಿ, ಈ ರೀತಿ ಯಾವುದೇ ಹುದ್ದೆಗಳಿಗೆ ನಾನು ಇಷ್ಟಪಡಲ್ಲ, ಪಕ್ಷದ ಸಂಘಟನೆಗೆ ಇಷ್ಟಪಟ್ಟಿದ್ದೀನಿ, ಅದು ನನಗೆ ಸಿಕ್ಕಿಲ್ಲ. ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ. ಯಾವ ಭಾಷೆಯಲ್ಲಿ ಹೇಳಬೇಕು? ಇನ್ನು ಕೆಟ್ಟ ಭಾಷೆ ಒಂದು ಬಳಸ್ಬೇಕಷ್ಟೇ, ಉಳಿದೆಲ್ಲ ಭಾಷೆ ಬಳಸಾಯ್ತು. ಬ್ರಹ್ಮ ಬಂದರೂ ನಿಲ್ಲಲ್ಲ, ನಾನು ನಿಂತೇ ನಿಲ್ತೀನಿ, ಇದು ಹೇಳಾಯ್ತು. ಮೋದಿ ಅಮಿತ್ ಶಾ ಬಂದು ಹೇಳಿದ್ರು ಕೂಡ ನಾನು ನಿಲ್ಲೋನೆ, ಇದು ಹೇಳಾಯ್ತು. ಇಲ್ಲ 19 ತನಕ ಕಾಯಿರಿ ನೋಡು ಅಂದ್ರೆ ಇಂಥದ್ದೊಂದು ಪದ ಹೇಳಿದಾರಲ್ಲ.